ಇಂದು ತಮ್ಮ ಎದುರುಗಡೆ ನಾನು ಬಂದಿರುವುದು ಒಂದು ದುಃಖದ ಸಂಗತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ. ಶ್ರೀ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾಗಿರುವಂತಹ, ಹಿರಿಯ ಜೀವಿಯಾಗಿರುವಂತಹ ದಿವಂಗತ ಮಾಣಿಕಪ್ಪ ರಮಣ್ಣ ಗಾದಾರವರು ಇಂದು ಬೆಳಗ್ಗೆ ದೈವಾಧೀನರಾಗಿದ್ದ ಸುದ್ದಿ ಕೇಳಿ ನಮಗೆ ದೊಡ್ಡ ಆಘಾತ ಮತ್ತು ನೋವನ್ನು ಉಂಟು ಮಾಡಿದೆ. ಮಾಣಿಕಪ್ಪ ಗಾದಾ ಸರ್ ಅವರು ಸುಮಾರು 50 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಬೆಳೆಸಿ ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿರುವಂತಹ ಈ ನಾಯಕರು ಕೇವಲ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ, ಖಾದಿ ಪ್ರಚಾರದಲ್ಲಿ, ಸಾಮಾಜಿಕ ಸೇವೆಯಲ್ಲಿ, ರಾಜಕೀಯದಲ್ಲಿ, ಉದ್ಯಮದಲ್ಲಿ ತಮಗೆ ತಾವು ತೊಡಗಿಸಿಕೊಂಡು ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆ ಮತ್ತು ಎಲ್ಲರ ಜೊತೆ ಸೇರಿಕೊಂಡು ಅವರು ಪ್ರತಿಯೊಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಂತಹ ವ್ಯಕ್ತಿ. ಹೀಗಾಗಿ ಇವರು ಕೇವಲ ಗಾದಾ ಕುಟುಂಬದ ಹಿರಿಯ ಸದಸ್ಯರಾಗಿರಲಿಲ್ಲ, ನಮ್ಮ ಬೀದರ ಜಿಲ್ಲೆಯ ಹೆಮ್ಮೆಯ ಹಿರಿಯ ನಾಗರಿಕರಲ್ಲಿ ಒಬ್ಬರಾಗಿದ್ದರು. ಕೇವಲ ಕೆಲವೇ ದಿನಗಳಲ್ಲಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡುವಲ್ಲಿ ನಮ್ಮ ಸಂಸ್ಥೆ ಮತ್ತು ಸಿಬ್ಬಂದಿ ವರ್ಗ ಸಿದ್ಧತೆಯಲ್ಲಿತ್ತು. ಆ ಸಿದ್ಧತೆಯಲ್ಲಿರುವಾಗಲೇ ಇಂದು ನಮಗೆ ಬರಿಸಿಡಿಲಿನಂತೆ ಸಾವಿನ ಸುದ್ದಿ ಬಂದೆರಗಿದ ಪರಿಣಾಮ ನಾವೆಲ್ಲರೂ ಆ ನೋವಿನಲ್ಲಿ ಭಾಗಿಯಾಗುವಂತಹ ಪ್ರಸಂಗ ಬಂದಿದೆ. ಇಂಥ ನೋವಿನಲ್ಲಿ ಅವರು ನಮಗೆ ಹಾಕಿಕೊಟ್ಟಂಥ ಮಾರ್ಗದರ್ಶನ, ಅವರು ಬಿತ್ತಿ ಹೋಗಿರತಕ್ಕಂಥ ಆದರ್ಶಗಳು, ನೈತಿಕ ಮೌಲ್ಯಗಳು ಸದಾಕಾಲ ನಮಗೆ ಮಾರ್ಗದರ್ಶಿಯಾಗಲಿ ಅಂತ ಹೇಳ್ತಾ, ಈ ನೋವು ಅವರ ಕುಟುಂಬಕ್ಕೆ, ಹಿತೈಷಿಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಸಮಸ್ತ ಸಿಬ್ಬಂದಿಗಳಿಗೆ ತಾಳ್ಮೆ ಶಕ್ತಿ ಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅಪ್ಪಟ ಗಾಂಧಿವಾದಿಗಳು ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕೋದ್ರ ಮೂಲಕ ಶಿಕ್ಷಣ ಪ್ರೇಮಿ ಅಂತ ಹೇಳಿಂದ ಕರೆಸ್ಕೊಂಡಿರ್ತಕ್ಕಂಥ ಸರಳ, ಸಜ್ಜನ, ಪಾರದರ್ಶಕ ಒಂದು ಸೇವೆಯನ್ನು ಈ ಭಾಗದ ಜನತೆಗಿನದ ಶೈಕ್ಷಣಿಕ ಸೇವೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಕಾರ್ಯದಲ್ಲಿ ಅತ್ಯಂತ ನಿರ್ಣಾಯಕ ಅಥವಾ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುವುದರೊಂದಿಗೆ ಈ ಭಾಗದಲ್ಲಿ ಅನೇಕ ಕುಟುಂಬಗಳಿಗೆ ಆಶಾಕಿರಣರಾಗಿ ಈ ಭಾಗದ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಂತಂದ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸಿಕೊಡುವಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು, ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದನ್ನು ಹುಟ್ಟು ಹಾಕೋದ್ರ ಮೂಲಕ ಇವತ್ತಿನದ ಒಂದು ಉತ್ತಮ ಶೈಕ್ಷಣಿಕ ಸೇವೆ ಅಂತಕ್ಕಂಥದನ್ನು ಇವತ್ತು ನೀಡ್ಕೊಂಡು ಬಂದಿರತಕ್ಕಂಥ ಗಾದಾ ಸರ್ ಅವರನ್ನು ಇನ್ನು ಬೆಳಗ್ಗೆ ಅಂತಂದ್ರೆ ಅವರು ದೈವಾಧೀನರಾಗಿರ್ತಕ್ಕಂಥ ಒಂದು ಸಂಗತಿ ಅಂತಕ್ಕಂಥದನ್ನು ತಿಳಿದು ಅತ್ಯಂತ ದುಃಖದ ಸಂಗತಿ ಆಗಿರೋದು. ಇವತ್ತು ಈ ಒಂದು ಮಾಣಿಕಪ್ಪ ಗಾದಾ ಸರ್ ಅವರು ದೈವಾಧೀನರಾಗಿರ್ತಕ್ಕಂಥವ್ರು, ಅವರು ಒಡನಾಟದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ. ಅವ್ರ ಕುಟುಂಬದವರಿಗೂ ಕೂಡ ಆ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಅಂತಕ್ಕಂಥದನ್ನು ನೀಡಲಿ ಅಂತ ಹೇಳಿ ನಾನು ಇಂದು ನಮ್ಮ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಾಣಿಕಪ್ಪ ಗಾದಾ ಅವರು ಲಿಂಗೈಕ್ಯ ಆಗಿದ್ದು ಈ ಸುದ್ದಿ ಕೇಳಿ ಮನಸ್ಸಿಗೆ ಬಹಳ ದುಃಖ ಎನಿಸಿತು. ಅವರೊಬ್ಬ ದೊಡ್ಡ ಶಿಕ್ಷಣ ಪ್ರೇಮಿಗಳಾಗಿದ್ದರು, ಸಾಮಾಜಿಕ ವ್ಯಕ್ತಿಗಳಾಗಿದ್ದರು, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದರು. ಈ ಒಂದು ಹುಮನಾಬಾದ್ ದಿನ ಒಬ್ಬ ದೊಡ್ಡ ಮೇರು ವ್ಯಕ್ತಿಗಳಾಗಿದ್ದರು. ಅವರಿಗೆ ದೇವರು ಒಂದು ಆತ್ಮಶಾಂತಿ ಕೊಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ.